ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ಟ್ರಯಲ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಏನಾಗುತ್ತೋ ಏನೋ ನಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ದರ್ಶನ್ ಸೇರಿದಂತೆ ಕೊಲೆ ಆರೋಪಿಗಳಿಗೆ ಆತಂಕ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲಿ ದರ್ಶನ್ ಮುಳುಗಿದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಾಗಿದೆ. ಜಡ್ಜ್ ಮುಂದೆ ಸತತ 1 ಗಂಟೆ ಹೇಳಿಕೆಯನ್ನ ರತ್ನಪ್ರಭಾ ನೀಡಿದ್ದಾರೆ. ಇದೀಗ ಜಡ್ಜ್ ಮುಂದೆ ಹೇಳಿಕೆಯನ್ನ ಕಾಶಿನಾಥಯ್ಯ ದಾಖಲಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆ ಮೂಲಕ ಇವರು ಏನ್ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಮುಂದೆ ಅದು ಆ ಮಾತು ಬದಲಾಗಬಾರ್ದಲ್ಲ, ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ಸ್ಟಿಕ್ ಆಗಿರ್ಬೇಕಲ್ಲ. ಇದೆಲ್ಲದರ ಸಂಬಂಧ ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಾಗಿದೆ. ಹಾಗೆ ತಂದೆ ಕಾಶಿನಾಥಯ್ಯ ಅವರ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಡವ ದರ್ಶನ್ ಮತ್ತೆ ಪಟಾಲಂಗೆ ಈಗ ಶುರುವಾಗಿರೋದು. ಮುಂದಿನ ಹಂತದಲ್ಲಿ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅಥವಾ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ದರ್ಶನ್ಗೆ ಏನಾದ್ರೂ ಇದರಲ್ಲಿ ಕನ್ವಿಕ್ಷನ್ ಆಗುತ್ತಾ, ಇದೆಲ್ಲವೂ ಕೂಡ ಈ ಹಂತದಲ್ಲಿ ತಿಳಿದು ಬರಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಸದ್ಯ ಈಗ ಯಾರ್ಯಾರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ, ಸದ್ಯ ಏನ್ ಹೇಳಿದ್ದಾರೆ? ಸದ್ಯಕ್ಕೆ ಈ ಹಂತದಿಂದ ದರ್ಶನ್ಗೆ ಇನ್ನಷ್ಟು ಕಾನೂನಿನ ಒಂದೊಂದೇ ಹಂತ ಎಷ್ಟು ಕಠಿಣ ಆಗ್ತಾ ಹೋಗುತ್ತೆ ಅಭಿಷೇಕ್? ಈಗಾಗಲೇ ಏನು ಒಬ್ಬರ ಬ್ರೀಫಿಂಗ್ ಆಗಿದೆ, ಅಂದ್ರೆ ಪತಿಯ ಬ್ರೀಫಿಂಗ್ ಈಗಾಗಲೇ ಮುಗ್ದೋಗಿದೆ. ಆದ್ರೆ ಪತ್ನಿಯ ಬ್ರೀಫಿಂಗ್ ಏನಿದೆ ಇನ್ನೂ ಕೂಡ ಮುಂದುವರಿಯುತ್ತೆ. ಅಂದ್ರೆ ಲಂಚ್ ಅವರ್ ಆಗಿರುವಂತಹ ಒಂದು ಕಾರಣದಿಂದಾಗಿ 3:30 ಸಂದರ್ಭದಲ್ಲಿ ಮತ್ತೆ ಬ್ರೀಫಿಂಗ್ ಶುರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಇಂದು ಸಮಯದ ಅಭಾವ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಇವಾಗ ಇವರು ಇಷ್ಟೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಒಂದು ಪ್ರಕ್ರಿಯೆ ಇರುತ್ತೆ. ಅದು ದರ್ಶನ್ ಪರ ವಕೀಲರೇನಿದ್ದಾರೆ ಅವರು ಮಾಡ್ತಾರೆ. ಇವರು ಹೇಳಿಕೆ ನೀಡಿರುವಂತಹ ಒಂದು ಹೇಳಿಕೆಗೆ ಅನ್ವಯವಾಗಿ ಪ್ರಶ್ನೆಗಳನ್ನ ಮಾಡುವಂತಹ ಮುಖಾಂತರ ಒಂದು ಎಕ್ಸಾಮಿಂಗ್ ಅನ್ನ ಮಾಡಲಾಗುತ್ತೆ. ಆ ಒಂದು ಕ್ರಾಸ್ ಎಕ್ಸಾಮಿನಿಂಗ್ ಪ್ರೊಸೀಜರ್ ಅಂದ್ರೆ ಏನಿದೆ ಅದು ಇವತ್ತೇ ಮಾಡ್ತಾರಾ ಅಥವಾ ಬೇರೆ ದಿನ ಏನಾದರೂ ಮುಂದೂಡಿಕೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಪರ ವಕೀಲರು ಹಿಂದೆ ನಡೆಸೋದಕ್ಕೆ ಒಂದು ಮನವಿಯನ್ನ ಮಾಡ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಬಹುತೇಕ ಅಷ್ಟು ಜನ ಆರೋಪಿಗಳು ಅಂದ್ರೆ 2 ರಿಂದ 3 ಜನ ಆರೋಪಿಗಳು ಮಾತ್ರ ಇಂದು ಗೈರು ಹಾಜರಾಗಿದ್ದಾರೆ. ಇನ್ನು ಉಳಿದಂತಹ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿದ್ದು ಅವರ ಮುಂದೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಇಲ್ಲಿ ಅದು ಅಲ್ಲದೆ ವಿಸಿ ಮುಖಾಂತರ ಪವಿತ್ರ ಗೌಡ, ದರ್ಶನ್ ಮತ್ತೆ ಇನ್ನು ಉಳಿದಂತಹ ಒಂದು ಆರೋಪಿಗಳೇನಿದ್ದಾರೆ ಅವರು ಕೂಡ ಇವರು ಸ್ಟೇಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಅದನ್ನ ಗಮನಿಸಬೇಕು, ಅವರು ಕೂಡ ಖುದ್ದಾಗಿ ಹಾಜರಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಸುದೀರ್ಘವಾದಂತಹ ಒಂದು 1.5-2 ಗಂಟೆಗಳ ಕಾಲ ಈ ಸ್ಟೇಟ್ಮೆಂಟ್ ಅನ್ನ ಬ್ರೀಫ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗುತ್ತೆ. ಮತ್ತೆ ಅವರು ಹೇಳಿರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ರೆಕಾರ್ಡ್ ಆಗುತ್ತೆ. ಅದನ್ನ ರೆಕಾರ್ಡ್ ಮಾಡುವಂತಹ ಮುಖಾಂತರ ತಮ್ಮ ಒಂದು ಸೇಮ್ 164 ಹೇಳಿಕೆಗಳು ಯಾವ ರೀತಿ ದಾಖಲಾಗುತ್ತೋ ಅದೇ ರೀತಿ ಈ ಸ್ಟೇಟ್ಮೆಂಟ್ಗಳು ಕೂಡ ದಾಖಲಾಗುತ್ತೆ. ಅಂದ್ರೆ ಯಾವುದು ಪ್ರಮುಖವಾದಂತಹ ಸಾಕ್ಷಿಗಳಿದೆಯೋ ಅದು ದರ್ಶನ್ಗೆ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಮತ್ತು ಐ ವಿಟ್ನೆಸ್ಗಳಂತ ಏನ್ ಹೇಳಲಾಗುತ್ತೆ ಅವರ ಸ್ಟೇಟ್ಮೆಂಟ್ ಬಹು ಮುಖ್ಯವಾಗುತ್ತೆ. ಅಂದ್ರೆ ಅವರ ತಂದೆ ತಾಯಿಯ ಸ್ಟೇಟ್ಮೆಂಟ್ ಮತ್ತೆ ಐ ವಿಟ್ನೆಸ್ ಏನಿದೆ ಈ ಒಂದು 2 ವಿಟ್ನೆಸ್ಗಳು ಅಂದ್ರೆ ಈಗಾಗಲೇ ಸಾಕಷ್ಟು ಒಂದು ಸಾಕ್ಷಿಗಳಿದೆ, ಸಾಂದರ್ಭಿಕ ಸಾಕ್ಷಿಗಳು ಕೂಡ ಇದೆ. ಆ ಸಾಂದರ್ಭಿಕ ಸಾಕ್ಷಿಗಳಿಂದ ಈ ಒಂದು ಎಫೆಕ್ಟಿವ್ ಆದಂತಹ ಅಂಶಗಳು ಅಂದ್ರೆ ವಿಟ್ನೆಸ್ಗಳು ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಆರೋಪಿಗಳಲ್ಲಿ ಯಾರಾದ್ರೂ ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಅಂದ್ರೆ ಈಗ 17 ಜನ ಆರೋಪಿಗಳೇನಿದ್ದಾರೆ ಅವರಲ್ಲಿ ಯಾರನ್ನಾದ್ರೂ ಮಾಫಿ ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಓಕೆ, ಥ್ಯಾಂಕ್ ಯು. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ಟ್ರಯಲ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಏನಾಗುತ್ತೋ ಏನೋ ನಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ದರ್ಶನ್ ಸೇರಿದಂತೆ ಕೊಲೆ ಆರೋಪಿಗಳಿಗೆ ಆತಂಕ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲಿ ದರ್ಶನ್ ಮುಳುಗಿದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಾಗಿದೆ. ಜಡ್ಜ್ ಮುಂದೆ ಸತತ 1 ಗಂಟೆ ಹೇಳಿಕೆಯನ್ನ ರತ್ನಪ್ರಭಾ ನೀಡಿದ್ದಾರೆ. ಇದೀಗ ಜಡ್ಜ್ ಮುಂದೆ ಹೇಳಿಕೆಯನ್ನ ಕಾಶಿನಾಥಯ್ಯ ದಾಖಲಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆ ಮೂಲಕ ಇವರು ಏನ್ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಮುಂದೆ
ಅದು ಆ ಮಾತು ಬದಲಾಗಬಾರ್ದಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ಸ್ಟಿಕ್ ಆನ್ ಆಗಿರ್ಬೇಕಲ್ಲ. ಇದೆಲ್ಲದರ ಸಂಬಂಧ ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಾಗಿದೆ. ಹಾಗೆ ತಂದೆ ಕಾಶಿನಾಥಯ್ಯ ಅವರ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಡವ ದರ್ಶನ್ ಮತ್ತೆ ಪಟಾಲಂಗೆ ಈಗ ಶುರುವಾಗಿರೋದು. ಮುಂದಿನ ಹಂತದಲ್ಲಿ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅಥವಾ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ದರ್ಶನ್ಗೆ ಏನಾದ್ರೂ ಇದರಲ್ಲಿ ಕನ್ವಿಕ್ಷನ್ ಆಗುತ್ತಾ, ಇದೆಲ್ಲವೂ ಕೂಡ ಈ ಹಂತದಲ್ಲಿ ತಿಳಿದು ಬರಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಸದ್ಯ ಈಗ ಯಾರ್ಯಾರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ, ಸದ್ಯ ಏನ್ ಹೇಳಿದ್ದಾರೆ? ಸದ್ಯಕ್ಕೆ ಈ ಹಂತದಿಂದ ದರ್ಶನ್ಗೆ ಇನ್ನಷ್ಟು ಕಾನೂನಿನ ಒಂದೊಂದೇ ಹಂತ ಎಷ್ಟು ಕಠಿಣ ಆಗ್ತಾ ಹೋಗುತ್ತೆ ಅಭಿಷೇಕ್? ಎಸ್, ಈಗಾಗಲೇ ಏನು ಒಬ್ಬರ ಬ್ರೀಫಿಂಗ್ ಆಗಿದೆ, ಅಂದ್ರೆ ಪತಿಯ ಬ್ರೀಫಿಂಗ್ ಈಗಾಗಲೇ ಮುಗ್ದೋಗಿದೆ. ಆದ್ರೆ ಪತ್ನಿಯ ಬ್ರೀಫಿಂಗ್ ಏನಿದೆ ಇನ್ನೂ ಕೂಡ ಮುಂದುವರಿತೆ. ಅಂದ್ರೆ ಲಂಚವರಾಗಿರುವಂತಹ ಒಂದು ಕಾರಣದಿಂದಾಗಿ 3:30 ಸಂದರ್ಭದಲ್ಲಿ ಮತ್ತೆ ಬ್ರೀಫಿಂಗ್ ಶುರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಇಂದು ಸಮಯದ ಅಭಾವ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಇವಾಗ ಇವರು ಇಷ್ಟೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಒಂದು ಪ್ರಕ್ರಿಯೆ ಇರುತ್ತೆ. ಅದು ದರ್ಶನ್ ಪರ ವಕೀಲರೇನಿದ್ದಾರೆ ಅವರು ಮಾಡ್ತಾರೆ. ಇವರು ಹೇಳಿಕೆ ನೀಡಿರುವಂತಹ ಒಂದು ಹೇಳಿಕೆಗೆ ಅನ್ವಯವಾಗಿ ಪ್ರಶ್ನೆಗಳನ್ನ ಮಾಡುವಂತಹ ಮುಖಾಂತರ ಒಂದು ಎಕ್ಸಾಮಿಂಗ್ ಅನ್ನ ಮಾಡಲಾಗುತ್ತೆ. ಆ ಒಂದು ಕ್ರಾಸ್ ಎಕ್ಸಾಮಿನಿಂಗ್ ಪ್ರೊಸೀಜರ್ ಅಂದ್ರೆ ಏನಿದೆ ಅದು ಇವತ್ತೇ ಮಾಡ್ತಾರಾ ಅಥವಾ ಬೇರೆ ದಿನ ಏನಾದರೂ ಮುಂದೂಡಿಕೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಪರ ವಕೀಲರು ಹಿಂದೆ ನಡೆಸೋದಕ್ಕೆ ಒಂದು ಮನವಿಯನ್ನ ಮಾಡ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಬಹುತೇಕ ಅಷ್ಟು ಜನ ಆರೋಪಿಗಳು ಅಂದ್ರೆ 2 ರಿಂದ 3 ಜನ ಆರೋಪಿಗಳು ಮಾತ್ರ ಇಂದು ಗೈರು ಹಾಜರಾಗಿದ್ದಾರೆ. ಇನ್ನು ಉಳಿದಂತಹ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿದ್ದು ಅವರ ಮುಂದೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಇಲ್ಲಿ ಅದು ಅಲ್ಲದೆ ವಿಸಿ ಮುಖಾಂತರ ಪವಿತ್ರ ಗೌಡ, ದರ್ಶನ್ ಮತ್ತೆ ಇನ್ನು ಉಳಿದಂತಹ ಒಂದು ಆರೋಪಿಗಳೇನಿದ್ದಾರೆ ಅವರು ಕೂಡ ಇವರು ಸ್ಟೇಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಅದನ್ನ ಗಮನಿಸಬೇಕು, ಅವರು ಕೂಡ ಖುದ್ದಾಗಿ ಹಾಜರಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಸುದೀರ್ಘವಾದಂತಹ ಒಂದು 1.5-2 ಗಂಟೆಗಳ ಕಾಲ ಈ ಸ್ಟೇಟ್ಮೆಂಟ್ ಅನ್ನ ಬ್ರೀಫ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗುತ್ತೆ. ಮತ್ತೆ ಅವರು ಹೇಳಿರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ರೆಕಾರ್ಡ್ ಆಗುತ್ತೆ. ಅದನ್ನ ರೆಕಾರ್ಡ್ ಮಾಡುವಂತಹ ಮುಖಾಂತರ ತಮ್ಮ ಒಂದು ಸೇಮ್ 164 ಹೇಳಿಕೆಗಳು ಯಾವ ರೀತಿ ದಾಖಲಾಗುತ್ತೋ ಅದೇ ರೀತಿ ಈ ಸ್ಟೇಟ್ಮೆಂಟ್ಗಳು ಕೂಡ ದಾಖಲಾಗುತ್ತೆ. ಅಂದ್ರೆ ಯಾವುದು ಪ್ರಮುಖವಾದಂತಹ ಸಾಕ್ಷಿಗಳಿದೆಯೋ ಅದು ದರ್ಶನ್ಗೆ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಮತ್ತು ಐ ವಿಟ್ನೆಸ್ಗಳಂತ ಏನ್ ಹೇಳಲಾಗುತ್ತೆ ಅವರ ಸ್ಟೇಟ್ಮೆಂಟ್ ಬಹು ಮುಖ್ಯವಾಗುತ್ತೆ. ಅಂದ್ರೆ ಅವರ ತಂದೆ ತಾಯಿಯ ಸ್ಟೇಟ್ಮೆಂಟ್ ಮತ್ತೆ ಐ ವಿಟ್ನೆಸ್ ಏನಿದೆ ಈ ಒಂದು 2 ವಿಟ್ನೆಸ್ಗಳು ಅಂದ್ರೆ ಈಗಾಗಲೇ ಸಾಕಷ್ಟು ಒಂದು ಸಾಕ್ಷಿಗಳಿದೆ, ಸಾಂದರ್ಭಿಕ ಸಾಕ್ಷಿಗಳು ಕೂಡ ಇದೆ. ಆ ಸಾಂದರ್ಭಿಕ ಸಾಕ್ಷಿಗಳಿಂದ ಈ ಒಂದು ಎಫೆಕ್ಟಿವ್ ಆದಂತಹ ಅಂಶಗಳು ಅಂದ್ರೆ ವಿಟ್ನೆಸ್ಗಳು ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಆರೋಪಿಗಳಲ್ಲಿ ಯಾರಾದ್ರೂ ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಅಂದ್ರೆ ಈಗ 17 ಜನ ಆರೋಪಿಗಳೇನಿದ್ದಾರೆ ಅವರಲ್ಲಿ ಯಾರನ್ನಾದ್ರೂ ಮಾಫಿ ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಓಕೆ, ಥ್ಯಾಂಕ್ ಯು.